ಇದು ನೋಡಿರಿ, ಇದು ಒರಿಜಿನಲ್ ಎಲ್ ಟಿ ಎಲ್ ಕೆ ಸ್ಟಾರ್ಟ್ರು. ಈ ಬ್ಲೇಡ್ ಬಂದು ಇದು ಒರಿಜಿನಲ್ ಎಲ್ ಟಿ ಎಲ್ ಕೆ. ಆಮೇಲೆ ಈ ಬ್ಲೇಡು 4 ಬ್ಲೇಡ್ ಬರ್ತಾವೆ. ಒಂದು 40 ರೂಪಾಯಿ ಏನೋ ಬೀಳ್ತಾವೆ ಇವು ಒಂದೊಂದು. ಈ ಬ್ಲೇಡ್ ಬಂದು 80 ರೂಪಾಯಿ ಬೀಳ್ತಾವೆ ಎಲ್ ಟಿ ಎಲ್ ಕೆ ಸ್ಟಾರ್ಟ್ರದು. ಇದೆಲ್ಲ ಚೇಂಜ್ ಮಾಡಿ ಬೇರೆ ಹಾಕ್ಬಿಡ್ತಾರೆ. ಈ ಮೋಟ್ರು ಟ್ರಿಪ್ ಆಗೋದಿಲ್ಲ, ಮೋಟ್ರ್ ಸುಟ್ಟೋಗ್ಬಿಡ್ತವೆ. ಆಮೇಲೆ ನೋಡಿರಿ, ಇಲ್ಲೇ 32 ಆಮ್ಸ್ ರಿಲೇ ಹಾಕ್ಯಾರ. ಈ 32 ಆಮ್ಸ್ ರಿಲೇ ಜಲ್ದಿ ಟ್ರಿಪ್ ಆಗೋದಿಲ್ಲ. ಅದು 22 ಹಾಕಿದರೆ RS ಪರ್ ಮೋಟ್ರು ಒಂದು 12-15 ಆಮ್ಸ್ ತೊಗೋಬೋದು. 15 ಆಮ್ಸ್ ತೊಗೊಂಡ್ರೆ ನಾವೇನು ಮಾಡ್ಬೇಕು, ಅವಾಗ ಇಲ್ಲೇ ಒಂದು 13-15 ಇಡ್ಬೇಕು. ಅದ್ರ ಮೇಲೆ ನಾನು ಟ್ರಿಪ್ ಆಯ್ತು ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಅನ್ಕೋಬೇಕು, 19 ಹಂಗೆ. ಅಲ್ಲಿಗೆ ಟ್ರಿಪ್ ಆಯ್ತು ಅಂದರೆ 22 ಇಟ್ಟರು ಜಲ್ದಿ ಟ್ರಿಪ್ ಆಗ್ತಾವೆ. ಮೋಟ್ರ್ ಏನಾಗೋದಿಲ್ಲ ಇವು. ಅಂಥದ್ರಲ್ಲಿ ಈ ಮೋಟ್ರುಗಳನ್ನ ಯಾವ ಡ್ಯೂಪ್ಲಿಕೇಟ್ ಬ್ಲೇಡ್ ಹಾಕೋದು ಕರ್ಗಾಗ್ಯಾವ ಅಂತೇಳಿ, ಏನು ಇವು ರೋಡ್ ತಿಕ್ ಹಾಕಿದರೆ ಲೈಫ್ ಮತ್ತೆ ಬರ್ತದೆ. ಹೀಗೆಲ್ಲ ಮಾಡ್ಕೋಬೋದು. ಸುಮ್ಮನೆ ಮೋಟ್ರೆಲ್ಲ ಸುಟ್ಟು ಮೋಟ್ರ್ ಸರಿಯಾಗಿ ಸುತ್ತಿಲ್ಲ, ಅದು ಸುತ್ತಿಲ್ಲ ಅಂಬೋದಕ್ಕಿಂತ ಎಲ್ಲ ಕ್ಲೀನಾಗಿರ್ತಾವೆ. ಬ್ಲೇಡು ಎಲ್ ಟಿ ಎಲ್ ಕೆ ಹಾಕ್ಕೊಳ್ರಿ, ಚೆನ್ನಾಗಿರ್ತಾವೆ. ಈ ಆಮೇಲೆ ಒಳಗೆ ಬ್ಲೇಡನ್ನು ಸಹ ತಿಕ್ಬೇಕು. ಇವೆಲ್ಲ ಕರ್ಗಾಗಿರ್ತಾವೆ. ಪಾಯಿಂಟು ತಿಕ್ಕಾಗಿದ್ರೆ ಅವಂಗೇನು ಟ್ರಿಪ್ ಆಗುತ್ತೆ. ಮೋಟ್ರಿಗೂ ಜಲ್ದಿ ಏನಾರು ಲೈನ್ ಟ್ರಿಪ್ ಆದ್ರೂ ಜಲ್ದಿ ಆಗ್ತವೆ. ಇವು ಏನಾಗ್ತಾವೆ ಅಂದರೆ ಈ ಲೋಕಲ್ ಬ್ಲೇಡ್ ಹಾಕಿದರೆ ಆರ್ಕಾಗಿ ಹಂಗೆ ಹಿಡ್ಕೊಂಬಿಡ್ತಾವೆ, ಸ್ಟಾರ್ಟರ್ ಟ್ರಿಪ್ ಆಗೋದಿಲ್ಲ. ಅಲ್ಲೇ ನಾನು ರಾಡ್ ಗಿಡ್ ಹೋಗಿದ್ದಂದ್ರೆ ಮೋಟ್ರು ನೆಗೆದು ಬಿದ್ದೋಗ್ಬಿಡ್ತದೆ, ಮೆಲ್ಟ್ ಆಗೋದು ಹಿಂಗಾಗ್ತವೆ.